ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ತಿರುಪತಿಯ ಸೆಕೆಂಡ್ ಡೇ ಟ್ರಿಪ್ ಬ್ಲಾಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಹೇಗಿತ್ತು ಏನೆಲ್ಲ ಪ್ರತಿಯೊಂದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇದುವರೆಗೂ ಯಾರು ನೋಡಿಲ್ಲ ಅದು ವಿಡಿಯೋ ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿಯೂ ಕೂಡ ಕೆಲವೊಂದಿಷ್ಟು ಟೆಂಪಲ್ಸ್ಗಳನ್ನ ನಿಮಗೆ ನಾನು ತೋರಿಸ್ತೀನಿ. ಸೊ ಫಸ್ಟಿಗೆ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಿಮ್ಮಿಂಗ್ ಫೂಲ್. ಸೊ ನಿನ್ನೆ ವಿಡಿಯೋದಲ್ಲಿ ಜಸ್ಟ್ ನಾನು ಸ್ವಿಮ್ಮಿಂಗ್ ಫೂಲ್ನ ತೋರಿಸಿದ್ದೆ. ಸೊ ನಾವಲ್ಲೇನು ಅಷ್ಟೇನು ಎಂಜಾಯ್ ಮಾಡಿರಲಿಲ್ಲ. ಸೊ ಸೆಕೆಂಡ್ ಡೇಯಲ್ಲಿ ಮಾರ್ನಿಂಗ್ ನಾವು ಸ್ವಿಮ್ಮಿಂಗ್ ಫೂಲ್ನ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಸ್ವಿಮ್ಮಿಂಗ್ ಫೂಲಿಗೆ ಬಂದಿದ್ವಿ. ಸೊ ಬ್ರೇಕ್ಫಾಸ್ಟ್ ಏರಿಯಾ ಏನಿರುತ್ತಲ್ಲ, ಸೊ ಅದರ ಒಂದು ಪಕ್ಕದಲ್ಲೇ ಈ ಸ್ವಿಮ್ಮಿಂಗ್ ಫೂಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ರೂಫ್ ಟಾಪ್ ಸ್ವಿಮ್ಮಿಂಗ್ ಫೂಲ್ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಇದು ಇಲ್ಲಿ ಫೋಟೋಸ್ ಕೂಡ ಸಖತ್ತಾಗಿ ಬಂದು, ವೀಡಿಯೋಸ್ ಕೂಡ ಸಖತ್ತಾಗಿ ಬಂದು ಅಂತ ಹೇಳ್ಬೋದು. ನೋಡ್ಬೋದು ನನ್ನ ಮಗಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಈ ಒಂದು ಸ್ವಿಮ್ಮಿಂಗ್ ಫೂಲ್ ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಅಲ್ಲಿ ಸ್ವಿಮ್ ಸೂಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ನೀವು ಮನೆಯಿಂದನೇ ನೀವು ಸ್ವಿಮ್ ಸೂಟ್ ತಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಚಿಲ್ಡ್ರನ್ಸ್ ಆರ್ ನಾಟ್ ಅಲೋಡ್ ಅಂತ ಹೇಳ್ತಾ ಇದ್ರು ಅವರು. ಆದರೂ ನನ್ನ ಮಗಳಿಗೆ ಆ ಗ್ರಿಪ್ಪು ಅನ್ನೋದು ನಿಂತ್ಕೋಬೋದು ಅಂತ ಹೇಳಿ ಅಲ್ಲೇ ನಿಲ್ಲಿಸಿದ್ವಿ. ಅವ್ರ ಪಕ್ಕದಲ್ಲೇ ಅವ್ರ ಡ್ಯಾಡಿ ಕೂತ್ಕೊಂಡಿದ್ರು. ಸೊ ಆ ಥರ ಎಲ್ಲ ಏನೂ ಭಯ ಇರಲಿಲ್ಲ. ಅವಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಅಂತ ಹೇಳ್ಬೋದು. ಹಾಗೆ ನನಗೆ ಬಂದರೆ ನನಗೂ ಸ್ಟಾರ್ಟಿಂಗ್ ಅನಿಸ್ತು ಏನು ಬೇಡ ಅಂತ ಅನಿಸಿದ್ದು. ಆಮೇಲೆ ಅದೆಲ್ಲ ನೋಡಿದ್ಮೇಲೆ ಸೊ ನನಗೂ ಒಳಗಡೆ ಹೋಗ್ಬೇಕಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಸ್ವಿಮ್ ಸೂಟ್ನ ಏನು ತಂದಿರಲಿಲ್ಲ ಮನೆಯಿಂದಾನೆ. ಸೊ ಅಲ್ಲೇ ನಾನು ರೆಂಟಿಗೆ ಸ್ವಿಮ್ ಸೂಟ್ನ ತೊಗೊಂಡಿದ್ದೆ. ಸೊ ಅದು ಜಸ್ಟ್ 100 ರೂಪೀಸ್ಗೆ ಪೇ ಮಾಡಿಬಿಟ್ಟು ನಾನು ಸ್ವಿಮ್ ಸೂಟ್ನ ತೊಗೊಂಡು ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಈ ಒಂದು ಸ್ವಿಮ್ಮಿಂಗ್ ಪೂಲ್ನ. ಹಾಗೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಹೇಗೆ ಅನ್ನಿಸ್ತು ನಿಮಗೆ ಬ್ಲಾಗ್ ಅನ್ನೋದನ್ನು ಕೂಡ ನೀವು ನಂಗೆ ತಿಳಿಸಿ ಅಂತ ಹೇಳ್ತೀನಿ. ಸೊ ನನ್ನ ಹಸ್ಬೆಂಡ್ಗೆ ಸ್ವಿಮ್ಮಿಂಗ್ ಬರ್ತಿತ್ತು. ಸೊ ಅವರು ಸ್ವಿಮ್ ಮಾಡ್ತಾಯಿದ್ರು. ನನಗೆ ಸ್ವಿಮ್ಮಿಂಗ್ ಬರಲ್ಲ. ಸೊ ಸುಮ್ಮನೆ ಒಳಗಡೆ ಹೋಗಿ ನಾನು ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ತುಂಬಾ ಪೀಸಾಗಿ ಅನಿಸ್ತಾಯಿತ್ತು, ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ನಾವು ಬಾಲಾಜಿ ಟೆಂಪಲ್ಗೆ ಹೋಗಿದ್ವಿ ತಿರುಪತಿಯಲ್ಲದು. ಅಲ್ಲಿ ಹೇಗಿರುತ್ತೆ ಏನೋ ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೋಡ್ಬೋದು. ಸೊ ನೆಕ್ಸ್ಟ್ ಡೇ ಬಂದರೆ ನಾವು ತಿರುಪತಿಯಲ್ಲಿ ಇನ್ನೊಂದು ಫೇಮಸ್ ಆಗಿರೋದು ಕಾಲಾಸಿ. ಸೊ ಕಾಲಾಸಿಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಮಾರ್ನಿಂಗ್ ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟ್ನೆಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಫೂಲಲ್ಲಿ ಒಂದು 2 ಅವರ್ಸ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಬಸ್ ಇದೆ ಕಾಲಾಸಿಗೆ. ಸೊ ಆ ಬಸ್ ಹತ್ಕೊಂಡು ನಾವು ಕಾಲಾಸಿಗೆ ಹೋದ್ವಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ತಿರುಪತಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ, ಸೊ ಅವರು ಈ ಒಂದು ಹೋಟೆಲ್ನ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫಾರ್ಚೂನ್ ಗ್ರ್ಯಾಂಡ್ ರಿಜ್ ಹೋಟೆಲು ತಿರುಪತಿಯಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಟೆಂಪಲ್ಸು ನಿಯರ್ ಬೈ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಪ್ಲೇಸಿಂದ. ಸೊ ನೋಡ್ಬೋದು ನಾನು ಸ್ವಿಮ್ಮಿಂಗ್ ಪೂಲ್ಗೆ ಇಳಿತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ನೀರಂದ್ರೇ ಸ್ವಲ್ಪ ಭಯ ಆ ಥರ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ಲೈಕ್ ಕೆಳಗಡೆ ಇರುತ್ತಲ್ಲ, ಸ್ಟೆಪ್ಸ್ ಇರುತ್ತಲ್ಲ, ಡೈರೆಕ್ಟ್ ಸ್ಟೆಪ್ಸ್ದು. ಸೊ ಅದು ಹತ್ತಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೆ. ಸೊ ಆಮೇಲೆ ಪರ್ಫೆಕ್ಟಾಗಿ ಇಳಿಯೋಕ್ಕೆ ಮನಸ್ಸು ಬರಲಿಲ್ಲ. ಸೊ ನೀವು ನೋಡ್ತಾ ಇದ್ದೀರಲ್ವ, ಸೊ ಇದೇ ಹೋಟೆಲ್ ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ವ್ಯೂ. ಈ ಸೈಡಿಂದ ನೋಡಿದಾಗ ಸಖತ್ತಾಗಿ ಕಾಣಿಸ್ತಾ ಇತ್ತು ವ್ಯೂ. ಹಾಗೆ ಸ್ವಿಮ್ಮಿಂಗ್ ಪೂಲ್ನು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ವಿಡಿಯೋದಲ್ಲೇ ಎಲ್ಲನೂ ಕವರ್ ಮಾಡಿದ್ದೀನಿ. ಲೈಕ್ ನಮ್ಮದು ಸೆಕೆಂಡ್ ಡೇ ಥರ್ಡ್ ಡೇ ಹೇಗಿತ್ತು ಅಂತ ಹೇಳಿ. ನಾವು 3 ಡೇಸ್ ಟ್ರಿಪ್ ಆಗಿರುತ್ತೆ ನಮ್ಮದು. ಸೊ ಸೆಕೆಂಡ್ ಡೇ ಥರ್ಡ್ ಬಿಕಾಸ್ ಏನಪ್ಪ ಅಂತಂದರೆ ಕಂಪ್ಲೀಟ್ಲಿ ನಾವೇನಾದರೂ ಬೇರೆ ಕಡೆ ಹೋದಾಗ ಲೈಕ್ ಪ್ಲೇಸಸ್ನೆಲ್ಲ ನೋಡಿ ಎಂಜಾಯ್ ಮಾಡುವಂಥ ಏರಿಯಾ ಇದ್ದರೆ ನಾವು ಅಲ್ಲೆಲ್ಲ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಅದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಆಗುತ್ತೆ. ಬಟ್ ನಾನು ಈ ಒಂದು ಟ್ರಿಪ್ಪನ್ನ ಚೂಸ್ ಮಾಡಿರೋದು ಟೆಂಪಲ್ಸ್ ಆಗಿರೋದ್ರಿಂದ, ತಿರುಪತಿಯಲ್ಲಿ ಫೇಮಸ್ ಆಗಿರೋದು ಬಂದರೆ ಟೆಂಪಲ್ಸು. ಸೊ ಆಲ್ಮೋಸ್ಟ್ ವಿಡಿಯೋ ಕ್ಯಾಮ್ರಾ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗಿತ್ತು ಅಂತ ಹೇಳ್ಬೋದು. ಸೊ ಜಾಸ್ತಿ ಕಡೆ ಅಲೋ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸೆಕೆಂಡ್ ಡೇ ಹಾಗೂ ಥರ್ಡ್ ಡೇನ ನಾನು ಈ ವಿಡಿಯೋದಲ್ಲೇ ನಾನು ಕಂಪ್ಲೀಟಾಗಿ ನಿಮಗೆ ಕವರ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ನೋಡ್ತೀರಾ ನೀವು ಮುಂದೆ. ಸೊ ಎಲ್ಲೆಲ್ಲ ಹೋಗಿದ್ವಿ, ಹೇಗೆಲ್ಲ ಆಯಿತು ಅಂತ ಜಸ್ಟ್ ನಾನು ಹೊರಗಡೆಯಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಸ್ವಿಮ್ಮಿಂಗ್ ಪೂಲ್ನೆಲ್ಲ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಸಾರಿನ ಹಾಕ್ಕೊಂಡಿದ್ದೆ. ಸೊ ಸಾರಿ ವೈಟ್ ಸಾರಿ ಪೀಸ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಟೆಂಪಲ್ಸಿಗೆ ವೈಟ್ ಸಾರಿನ ಪ್ರಿಫರ್ ಮಾಡಿದಾಗ ತುಂಬ ಚೆನ್ನಾಗಿ ಪೀಸ್ ಅನಿಸುತ್ತೆ. ಯಾಕಂದರೆ ಆ ಒಂದು ಎನ್ವೈರನ್ಮೆಂಟು ಅಲ್ಲಿ ತುಂಬ ಪೀಸ್ಫುಲ್ ಆಗಿರೋದ್ರಿಂದ ಸೊ ನಾನು ವೈಟ್ ಸಾರಿನ ಹಾಕ್ಕೊಳ್ಳೋಂತ ಮಾಡಿದೆ. ಸೊ ವೈಟ್ ಸಾರಿಗೆ ರೆಡ್ ಕಲರ್
ಬ್ಲೌಸನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಅಂತ ಹೇಳ್ಬೋದು. ಸೊ ನಾವು ಅಲ್ಲಿಂದ ಆ್ಯಕ್ಚುಲಿ ನೀವು ಡೈರೆಕ್ಟ್ ಬಸ್ ಇರೋದ್ರಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿದ್ವಿ. ಸೊ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಬಸ್ ಇರುತ್ತಲ್ಲ, ಸೊ ಆಟೋನ ಬುಕ್ ಮಾಡಿಕೊಂಡು ನಾವು ಬಸ್ಗೆ ಹೋದ್ವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೂಡ ಚಾರ್ಜಸ್ ವೈಸ್ ಹೇಳಬೇಕಂದ್ರೆ ತುಂಬಾ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಿನಿಮಮ್ ಅಂದರೆ 100 ರೂಪೀಸ್, 70 ರೂಪೀಸ್, 150, 120 ಅದು ಮಿನಿಮಮ್ ಚಾರ್ಜಸ್ ಅಂತ ಹೇಳ್ತೀನಿ. ಸೊ ಆಟೋ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಅಂತ ಹೇಳ್ಬೋದು ಚಾರ್ಜಸ್ನೆಲ್ಲ ಕಂಪೇರ್ ಮಾಡಿದಾಗ ಇಲ್ಲಿ. ಸೊ ನಾವು ಆಟೋನ ಹತ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಕಾಲಾಸಿಗೆ ಬಸ್ ಇದೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರೋದು ಇವಾಗ. ಇನ್ನೊಂದೇನೆಂದರೆ ಬೆಂಗಳೂರಿಂದ ಡೈರೆಕ್ಟು ತಿರುಪತಿಗೆ ಒಂದು ಬಸ್ ಇರುತ್ತೆ. ಬಸ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಟ್ರೈನು ಅವೈಲೇಬಲ್ ಇದೆ ಅಂತೆ. ಸೊ ಟ್ರೈನಿಂದ ಸ್ವಲ್ಪ ದೂರ ಆಗುತ್ತಂತೆ ಸೊ ಕಂಪೇರ್ ಟು ಬಸ್ಸು. ಸೊ ಬಸ್ಸಿಂದ ನಮಗೆ ಈಸಿಯಾಗಿ ಬೇಗ ರೀಚ್ ಆಗ್ಬೋದು ಅಂತ ಅನ್ನೋ ರೀಸನ್ಗೋಸ್ಕರ ನಾವು ಬಸ್ನ ಪ್ರಿಫರ್ ಮಾಡಿದ್ವಿ. ಬಸ್ ಚಾರ್ಜಸ್ಸನ್ನು ಐ ಥಿಂಕ್ 1000 ರೂಪೀಸ್ ಇರುತ್ತೆ ಪರ್ ಪರ್ಸನ್ನು ಫ್ರಮ್ ಬ್ಯಾಂಗ್ಳೂರಿಂದ ತಿರುಪತಿಗೆ ಅಂತ ಹೇಳ್ಬೋದು. ಸೊ ಇನ್ನೇನು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಕಾಲಾಸಿಗೆ ಹೋಗುವಂಥ ಒಂದು ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿ ಹೋಗುವಾಗೂ ಕೂಡ ತುಂಬಾ ಚೆನ್ನಾಗಿರುವಂಥ ಒಂದು ನೇಚರ್ನ ನೀವು ನೋಡ್ಬೋದು. ಸೊ ಅಲ್ಲಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಂಡಿದ್ದೀನಿ. ಸಖತ್ತಾಗಿ ಅನಿಸ್ತು ಅಂತ ಹೇಳ್ಬೋದು. ಹೋಗುವಂಥ ನೇಚರ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಹಾಗೆ ಬಸ್ ಕೂಡ ಅಷ್ಟೊಂದೇನು ರಶ್ ಇರಲಿಲ್ಲ. ನಾರ್ಮಲಾಗಿ ಈಸಿಯಾಗಿ ನಾವು ಆರಾಮಾಗಿ ಕೂತ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇನ್ನೊಂದೇನೆಂದರೆ ನಾವು ಹೇಗೆ ಬಸ್ನ ಚೂಸ್ ಮಾಡ್ತೀವಂದರೆ, ಸೊ ಬಸ್ಸಲ್ಲಿ ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಜನ ಇದ್ದಾಗ. ಸೊ ಜಾಸ್ತಿ ಜನ ತುಂಬ್ಕೊಂಡಿರ್ತಾರಲ್ಲ ಅಂಥ ಬಸ್ಸಲ್ಲಿ ಮಕ್ಕಳಿದ್ದಾಗ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನಾರ್ಮಲ್ ಆಗಿದೆ, ಎಲ್ಲರೂ ಕುತ್ಕೋಬೋದು, ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆ ಅಂತಂದಾಗ ನೀವು ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು ಅಂತ ಹೇಳ್ತೀನಿ. ಕಾಲಾಸಿಗೆ ನಾವು ರೀಚ್ ಆದ್ವಿ. ಸೊ ಅಲ್ಲಿ ರೀಚ್ ಆದಮೇಲೆ ಏನಪ್ಪ ಅಂತಂದರೆ ನಾವು ಅಲ್ಲಿಂದ ನಮಗೆ ಟೆಂಪಲ್ಸು ಸ್ವಲ್ಪ ಒಳಗಡೆ ಹೋಗಬೇಕಾಗಿರುತ್ತೆ. ಒಂದು 10 ಮಿನಿಟ್ಸ್ ಜರ್ನಿ ಆಗಿರುತ್ತೆ. ಸೊ ಒಳಗಡೆ ಟೆಂಪಲ್ಸ್ಗೆ ಹೋಗಬೇಕಾಗುತ್ತೆ. ಆವಾಗ ಅಲ್ಲಿ ಕೆಲವೊಂದು ಆಟೋ ಫೆಸಿಲಿಟೀಸ್ ಎಲ್ಲ ಇದೆ. ನೀವು ಅದನ್ನು ಹತ್ಕೊಂಡ್ಬಿಟ್ಟು ಮುಂದೆ ನೀವು ಹೋಗ್ಬೋದು. ಆಟೋ ಹತ್ಕೊಂಡು ಟೆಂಪಲ್ಸ್ಗೆಲ್ಲ ಹೋಗ್ಬೋದು. ಹಾಗೆ ಅಲ್ಲಿ ಮೊಬೈಲು ಲಾಕ್ ಲೈಕ್ ನಮ್ದೇನು ಬ್ಯಾಗನ್ನು ಇಡೋಕ್ಕೂ ಕೂಡ ತುಂಬ ಜನರು ಕೇಳ್ತಾ ಇರ್ತಾರೆ, ನಿಮ್ದೇನಾದರೂ ಇಡ್ತೀರಾ ಅಂತಂದಾಗ. ಸೊ ನೀವು ಸೇಫಾಗಿ ನೋಡಿಕೊಂಡು ಎಲ್ಲರೂ ಇಟ್ಟಿದ್ದಾರಾ ಅಂತಂದು ತುಂಬ ಜಾಗ್ರತೆಯಿಂದ ನಿಮ್ಮ ಒಂದು ಮೊಬೈಲ್ನು ಅಥವಾ ನಿಮ್ಮ ಒಂದು ಏನು ಬ್ಯಾಗ್ ಇರುತ್ತಲ್ಲ ಅದನ್ನು ಇಡಬೇಕಾಗುತ್ತೆ. ಸೊ ನಾವು ಏನು ಅಲ್ಲಿ ಕೇಳ್ತಾಯಿದ್ರು ನಮಗೆ ಮೊಬೈಲು ಬ್ಯಾಗು ಇಡಿ ನಾವು ಇಳಿದ ತಕ್ಷಣ ಕೇಳ್ತಾಯಿದ್ರು. ಸೊ ನಾವು ಅಲ್ಲೇನು ಇಡೋಕ್ಕೆ ಹೋಗಲಿಲ್ಲ, ಒಳಗಡೆ ಹೋಗಿ ಒಳಗಡೆ ಅಲ್ಲಿ ಸಿಸ್ಟಮ್ ಎಲ್ಲ ಅರೇಂಜ್ಮೆಂಟ್ ಇರುತ್ತೆ. ಸೊ ಅಂತಲ್ಲಿ ನಾವು ನಮ್ಮ ಒಂದು ಮೊಬೈಲ್ ಫೋನ್ಲೆಲ್ಲ ಇಟ್ಟಿದ್ವು ಅಂತ ಹೇಳ್ಬೋದು. ಸೊ ಇದೇ ಬಂದುಬಿಟ್ಟು ಕಾಲಾಸಿ. ಇಲ್ಲಿ ಒಂದು 2 ಟೆಂಪಲ್ಸ್ಗಳು ಇದೆ, ತುಂಬ ಫೇಮಸ್ ಆಗಿರೋ ಟೆಂಪಲ್ಸು. ಈ ಒಂದು ಟೆಂಪಲ್ಲು ಹಾಗೆ ಇದರ ಪಕ್ಕದಲ್ಲಿರುವಂಥ ಈ ಟೆಂಪಲು. ಸೊ ನಾವು ಹೋಗಿರೋದು ಒಳಗಡೆ, ಈ ಟೆಂಪಲ್ ಒಳಗಡೆ ಹೋಗಿದ್ವಿ. ತುಂಬಾ ದೊಡ್ಡದಾಗಿತ್ತು ಅಂತ ಹೇಳ್ಬೋದು. ಸೊ ಮೊಬೈಲ್ ಏನು ಅಲ್ಲಿ ಒಳಗಡೆ ಅಲೋ ಮಾಡಲಿಲ್ಲ. ಸೊ ಮೊಬೈಲೆಲ್ಲ ಇಲ್ಲೇ ಸ್ಟಾರ್ಟಿಂಗ್ ಹೋದ್ಮೇಲೆ ಮೊಬೈಲ್ ಇಡಬೇಕು ಆ ಥರ ಎಲ್ಲ ಹೇಳ್ತಿರೋದ್ರಿಂದ ನಾನು ಅಷ್ಟೊಂದೇನು ಕ್ಲಿಪ್ಪಿಂಗ್ಸ್ನ ತಗೊಳ್ಳಿಲ್ಲ. ಜಸ್ಟ್ ನಾವು ದರ್ಶನ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಾಡಿಕೊಂಡು ವಾಪಸ್ ಬಂದ್ವಿ ಅಂತ ಹೇಳ್ಬೋದು. ಅಲ್ಲಿ ಕೂಡ ಅನ್ನಪ್ರಸಾದ ಕೂಡ ಇತ್ತು. ಸೊ ಅದನ್ನು ಕೂಡ ನಾವು ತಗೊಂಡು ತಿಂದ್ಕೊಂಡು ನಮ್ಮ ಒಂದು ಜರ್ನಿನ ಬ್ಯಾಕ್ ಟು ತಿರುಪತಿಗೆ ಬರ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ದಿಸ್ ಈಸ್ ಮೈ ಆಲ್ ಅಬೌಟ್ ಸೆಕೆಂಡ್ ಡೇ. ಸೊ ನಾವು ಈವ್ನಿಂಗೇ ನಮ್ಮ ಒಂದು ಹೋಟೆಲ್ ಪಕ್ಕದಲ್ಲೇ ಈ ಥರ ಒಂದು ದೊಡ್ಡದಾಗಿರುವಂಥ ಒಂದು ಪಾರ್ಕ್ ಇತ್ತು. ಸೊ ಈ ಪಾರ್ಕಲ್ಲಿ ಪ್ರತಿಯೊಂದು ಇತ್ತು ಅಂತ ಹೇಳ್ಬೋದು. ಮಕ್ಕಳಿಗೆ ನಾವು ಏನು ಜಾತ್ರೆಯಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಆಟ ಆಡಿಸ್ಬೋದು ಅದನ್ನು. ಮತ್ತು ಹಾಗೆ ನೆಕ್ಸ್ಟ್ ಡೇ ಹೋದ್ವಿ ನಾವು. ಇವತ್ತು ನೈಟು ನೋಡ್ಕೊಂಡ್ವಿ, ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಅದಕ್ಕೆ ನೈಟ್ ನೋಡ್ತಾ ಇದ್ವಿ. ನಮ್ಮ ಹೋಟೆಲ್ ಪಕ್ಕದಲ್ಲಿ ಈ ಥರ ಒಂದು ದೊಡ್ಡದಾಗಿರುವಂಥ ಒಂದು ಪಾರ್ಕ್ ಇತ್ತು. ಪಾರ್ಕ್ ಎಂಟ್ರಿ ಫೀ ಕೂಡ ಇತ್ತು, ಜಸ್ಟ್ 20 ರೂಪೀಸ್ ಅಷ್ಟೇ ಇತ್ತು, 20 ರೂಪೀಸ್ ಪರ್ ಹೆಡ್ ಆ ಥರ ಇತ್ತು. ಸೊ ಅದನ್ನು ನಾಳೆ ಹೋಗೋಣ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ಹಾಗೆ ಬಂದು ಒಳಗಡೆ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ವಿ. ಮಾಡ್ಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ಡೇ ನೋಡ್ಬೋದು. ಸೊ ದಿಸ್ ಈಸ್ ದ 3rd ಡೇ ಆಫ್ ದ ತಿರುಪತಿ ಅಂತ ಹೇಳ್ಬೋದು. ಸೊ ತಿರುಪತಿಯಲ್ಲಿ ನಮ್ಮ 3ನೇ ದಿನ. ಸೊ ಇವತ್ತೇ ನಾವು ನಮ್ಮ ಹೋಟೆಲ್ನ ಕೂಡ ಚೆಕ್ಔಟ್ ಮಾಡ್ತಾಯಿದ್ವಿ.
ಇವತ್ತಿನ ದಿನದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿನೇ ಶೇರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅಷ್ಟೊಂದೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ, ನಾವು ಟೆಂಪಲ್ಗೆ ಹೋಗಿರೋದ್ರಿಂದ ತೊಗೊಂಡಿಲ್ಲ. ಸೊ ನಾವು ಥರ್ಡ್ ಡೇ ಬಂದುಬಿಟ್ಟು ಪದ್ಮಾವತಿ ಟೆಂಪಲ್ಗೆ ಹೋಗಿದ್ವಿ. ಪದ್ಮಾವತಿ ಬಾಲಾಜಿಯ ಹೆಂಡತಿ, ಲೈಕ್ ಆ ಒಂದು ಟೆಂಪಲ್ಗೆ ನಾವು ಪದ್ಮಾವತಿಗೆ ಹೋಗಿದ್ವಿ. ಸೊ ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಆಟೋದಲ್ಲಿ ಪದ್ಮಾವತಿ ನಮ್ಮ ಹೋಟೆಲಿಂದ ಒಂದು 10 ಮಿನಿಟ್ಸ್ ಜರ್ನಿ ಆಗಿತ್ತು. ಸೊ ಪದ್ಮಾವತಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪ್ಲೇಸು ತುಂಬಾ ದೊಡ್ಡದಾಗಿತ್ತು, ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಳಗಡೆ ಅಲ್ಲಿ ನೀವು ನಿಮ್ಮ ಕಾಲುಗಳನ್ನೆಲ್ಲ ತೊಳ್ಕೊಂಡ್ಬಿಟ್ಟು ನೀಟಾಗಿ ಏನಾದರೂ ಇಲ್ಲೇ ನಿಮ್ಗೆ ಏನಾದರೂ ಕಾಯಿ ಆ ಥರ ಎಲ್ಲ ಹೂವು ಏನಾದರೂ ತೊಗೊತೀರಾ ಅಂತಂದರೆ ಈ ಸೈಡ್ಸ್ ಎಲ್ಲ ಇತ್ತು. ಸೊ ಕೆಳಗಡೆ ನೀವು ನಿಮ್ಮ ಕಾಲನ್ನೆಲ್ಲ ನೀಟಾಗಿ ತೊಳ್ಕೊಂಡು ಮಾಡಿ ನೀವು ಒಂದು ಒಳಗಡೆ ದೇವರ ದರ್ಶನ ಮಾಡಬೇಕಾಗುತ್ತೆ. ಇದು ದರ್ಶನನೂ ತುಂಬಾ ಚೆನ್ನಾಗಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಎಂಟ್ರೆನ್ಸಲ್ಲೇ ಮೊಬೈಲ್ನ ಇಲ್ಲಿ ಅಲೋ ಮಾಡಲಿಲ್ಲ. ಸೊ ಇಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಹಾಗೆ ಕೆಳಗಡೆ ಅಲ್ಲಿ ನಾವು ಸ್ವಲ್ಪ ನಿಮಗೆ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೋಡ್ಬೋದು, ಇದನ್ನೇ ದೊಡ್ಡದಾಗಿರುವಂಥ ಒಂದಿದ್ದು. ಈಗ ಮಿಡಲಲ್ಲಿ ಈ ಥರ ಟೆಂಪಲ್ ಟೈಪ್ ಇತ್ತು. ಸೊ ಇಲ್ಲಿ ನಿಮ್ಮ ಕಾಲುಗಳನ್ನು ತೊಳ್ಕೊಂಡ್ಬಿಟ್ಟು ಹೋಗ್ಬೇಕಾಗಿರುವಂಥದ್ದು. ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಕಂಪೇರ್ ಟು ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಬಿಸಿಲು ಇತ್ತು. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ನಮ್ಮ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇರೋದು. ಸೊ ನೋಡ್ಬೋದು, ಇದು ಆ್ಯಕ್ಚುಲಿ ಕ್ಯೂ ಬಂದುಬಿಟ್ಟು ಈ ಥರ ಇರುತ್ತೆ. ನಾನು ಜಸ್ಟ್ ನಿಮಗೆ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾವು ಅನ್ನಪ್ರಸಾದ ಹೇಳಿದ್ನಲ್ಲ, ಸೊ ಅದೆಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ಅನ್ನಪ್ರಸಾದ ಅಲ್ಲೇ ಅವೈಲೇಬಲ್ ಇತ್ತು. ಸೊ ಅನ್ನಪ್ರಸಾದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಆ ದೇವರ ಒಂದು ಮಹಿಮೆ ಏನೋ ಗೊತ್ತಿಲ್ಲ, ಈ ಒಂದು ದೇವ್ರ ಪ್ರಸಾದ ಏನಿರುತ್ತಲ್ಲ, ಅನ್ನಪ್ರಸಾದ ಅಂತ ಏನು ಕರಿತೀವಲ್ಲ, ಅದು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಅಂತ ಹೇಳ್ಬೋದು. ಆ್ಯಸ್ ಯೂಶ್ವಲ್ ನಾವೇನು ಬಾಲಾಜಿಯಲ್ಲಿ ಏನು ತೊಗೊಂಡಿದ್ವಲ್ಲ ಅದನ್ನೇ ಒಂದು ಟೈಪು ಸ್ವೀಟು, ಖಾರ, ಅನ್ನ, ಹಾಗೆ ಸಾಂಬಾರು, ರಸಮ್ಮು, ಹಾಗೆ ಮಜ್ಜಿಗೆ ಅದೆಲ್ಲನೂ ಕೂಡ ಅವೈಲೇಬಲ್ ಇತ್ತು. ಸ್ಪೆಷಲಿ ಬಾಳೆಲೆಲೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ನಾವು ಊಟನೆಲ್ಲ ಮಾಡ್ಕೊಂಡ್ಬಿಟ್ಟು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಲಂಚು ಮತ್ತು ಡಿನ್ನರು ಅಷ್ಟೊಂದೇನು ಖರ್ಚು ಆಗಲಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ನಾವೆಲ್ಲ ಟೆಂಪಲ್ಗೆ ರೀಚ್ ಆಗಿರೋದ್ರಿಂದ ಆ ಟೆಂಪಲಲ್ಲಿರುವಂಥ ಒಂದು ಅನ್ನಪ್ರಸಾದನೇ ನಾನು ಸ್ವೀಕರಿಸಿ ಅಷ್ಟೊಂದೇನು ನಾವಾಗೇನು ಖರ್ಚಾಗಲಿಲ್ಲ ಊಟದ ಅಂತ ಹೇಳ್ಬೋದು. ಜಸ್ಟ್ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿ ಆಗಿ ಬಂದಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ಥರ ಟೆಂಪಲ್ಸಲ್ಲೇ ಅನ್ನಪ್ರಸಾದ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ. ಇಲ್ಲಿ ಬೇರೆ ಕಡೆ ತಿನ್ನೋದಕ್ಕೂ ಇದಕ್ಕೂ ಮ್ಯಾಚೇ ಆಗೋಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಅನ್ನಪ್ರಸಾದನ ನಾವು ತಿನ್ಕೊಂಡು ಮತ್ತು ನಾವು ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತ ಅಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಅಲ್ಲೆಲ್ಲ ಅನ್ನಪ್ರಸಾದನ ತಿನ್ಕೊಂಡ್ಬಿಟ್ಟು ನಾವು ಇನ್ನೊಂದು ಫೇಮಸ್ ಆಗಿರುವಂಥ ಒಂದು ಟೆಂಪಲ್ ಬಂದು ವೆಂಕಟೇಶ್ವರ ಟೆಂಪಲ್ ಅಂತ. ಸೊ ಆ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಈ ಒಂದು ಏರಿಯಾದಿಂದ ಆ ಒಂದು ಟೆಂಪಲ್ ಒಂದು 1/2 ಅವರ್ ಜರ್ನಿ ಆಗಿತ್ತು. ಸೊ ನಾವು ಆಟೋದಲ್ಲೇ ಹೋಗಿದ್ವಿ. ಸೊ ಆಟೋದಲ್ಲಿ ನಾವು ಇವಾಗ ಹೋಗ್ತಾ ಇರೋದು ಆ ಒಂದು ಟೆಂಪಲ್ಲು. ಸೊ ಅಲ್ಲಿರೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸ್ಗಳೇ ಫೇಮಸ್ಸು. ಸೊ ನೋಡ್ಬೋದು, ಎಲ್ಲಿ ನೋಡಿದರೂ ಈ ಥರ ಟೆಂಪಲ್ಸ್ಗಳು ನಮಗೆ ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಇನ್ನೇನು ನಾವು ನಮ್ಮ ಒಂದು ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಈ ಟೆಂಪಲ್ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು, ತುಂಬಾ ದೊಡ್ಡದಾಗಿತ್ತು ಅಂತ ಹೇಳ್ಬೋದು. ಸೊ ಈ ಕಡೆಯಿಂದ ಎಂಟ್ರಿ ಇರಲಿಲ್ಲ. ಸೊ ನೀವು ಆ ಕಡೆಯಿಂದ ಹೋಗಬೇಕಾಗಿರೋದು. ತುಂಬಾ ಚೆನ್ನಾಗಿ ದೊಡ್ಡದಾಗಿತ್ತು ಈ ಟೆಂಪಲು, ನೋಡ್ಬೋದು. ಸೊ ಈ ಪಕ್ಕದಲ್ಲೆಲ್ಲ ಈ ಥರ ಎಲ್ಲ ಗೊಂಬೆಗಳಿರಲಿ ಅಥವಾ ಏನೋ ಮಕ್ಕಳಿಗೆ ಅಟ್ರಾಕ್ಟಿವ್ ಥಿಂಗ್ಸ್ಗಳೆಲ್ಲ ಈ ಥರ ಎಲ್ಲ ಮಾರ್ತಾಯಿದ್ರು. ತುಂಬಾ ಶಾಪ್ಸ್ ಇದ್ದು ಅಂತ ಹೇಳ್ಬೋದು. ಸೊ ನಾನೇನು ಅಷ್ಟೊಂದೇನು ಪರ್ಚೇಸ್ ಮಾಡಿಲ್ಲ, ಬ್ಯಾಂಗಲ್ಸ್ಗಳನ್ನು ತೊಗೊಂಡಿದ್ದೀನಿ, ಹಾಗೆ ನನ್ನ ಮಗಳಿಗೆ ಟಾಯ್ಸ್ನ ತೊಗೊಂಡಿದ್ದೀನಿ. ಮೇನ್ ಬಂದು ದೇವರ ದರ್ಶನ ಮಾಡಿದ್ವಿ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಕೆತ್ತನೆಗಳು ಇದೆಲ್ಲನೂ ಹಳೆ ಕಾಲದನ್ನೆಲ್ಲ ನೋಡಿದ್ರೆ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂಥರ ಏನು ಮೈಂಡ್ ಒಂಥರ ಫ್ರೆಶ್ ಅಂತ ಅನಿಸುತ್ತೆ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ದರೆ, ಕಲೆಗಳನ್ನೆಲ್ಲ ನೋಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ನೀವು ಇಲ್ಲಿ ಸ್ಲಿಪ್ಪರ್ಸ್ನ ಬಿಡೋಕ್ಕೂ ಹಾಗೆ ನಿಮ್ಮ ಮೊಬೈಲು ಎಲ್ಲನೂ ಪ್ರತಿಯೊಂದನ್ನು ಇಲ್ಲಿ ಪ್ರತಿಯೊಂದು ಟೇಕ್ ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೇನು ಅಷ್ಟೇನೇನು ವರಿ ಆಗೋ ಅವಶ್ಯಕತೆ ಇಲ್ಲ. ಹಾಗೆ ವಾಶ್ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಆ ವಾಶ್ರೂಮ್ಸ್ ಫೆಸಿಲಿಟೀಸು ಇರುತ್ತೆ. ಅನ್ನಪ್ರಸಾದ ಹಾಗೆ ಯಾರು ಭಕ್ತಾದಿಗಳು ಏನಾದರೂ ಅವ್ರ ಪ್ರಸಾದನ ಕೊಡಬೇಕು ಅಂತಂದಾಗ ಕೂಡ ಅವರು ಕೂಡ ಅಲ್ಲಿ ಕೊಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ನೀವು ಸ್ವೀಕರಿಸ್ಬೋದು.
ಸೊ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಅಷ್ಟೇ ಕ್ಲಿಪ್ಸ್ ತೊಗೊಂಡಿದ್ದೀನಿ, ಲೈಕ್ ಹೇಗೆ ಇದೆ ಅನ್ನೋದನ್ನು. ಒಳಗಡೆ ಏನು ಎಂಟ್ರ್ ಆದ ತಕ್ಷಣ ನಮಗೆ ಮೊಬೈಲ್ನ ಅಲೋ ಮಾಡಲ್ಲ, ಬಿಕಾಸ್ ಎಲ್ಲರೂ ಫೋಟೋಸ್ನ ಜಾಸ್ತಿ ತೊಗೊಂಡು ಇದು ಮಾಡ್ತಾರಂತ ಹೇಳಿ ಟೆಂಪಲ್ಸ್ನಲ್ಲಿ ಆದಷ್ಟು ಫೋಟೋಸ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಹಾಗೆ ಅಲ್ಲಿ ಕೆಳಗೆ ಒಳಗಡೆನೂ ಹೋದರೂ ಕೂಡ ಒಂದು ಪೀಸಾಗಿ ಮೇಂಟೈನ್ ಮಾಡಬೇಕು. ಸುಮ್ಮನೆ ಫೋನೆಲ್ಲ ಅಲೋ ಮಾಡಿಬಿಟ್ರೆ ಮಾತಾಡೋದು ಅದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಅವಾಯ್ಡ್ ಮಾಡ್ತಾರೆ. ಸೊ ಇವಾಗ ಇಲ್ಲೇ ನೋಡ್ಬೋದು, ಪಕ್ಕದಲ್ಲಿ ಇಲ್ಲೇ ಸೆಕ್ಷನ್ ವೈಸ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ನ ನೀವು ಡೆಪಾಸಿಟ್ ಮಾಡೋದು ಅಂಥದ್ದಾಗಿತ್ತು. ಅವರು ನಿಮಗೆ ಚಿಟ್ ಕೊಡ್ತಾರೆ ಒಂದು. ಸೊ ಅದು ಫ್ರೀ ಆಗಿರುತ್ತೆ, ಅದಕ್ಕೇನು ಪೇ ಮಾಡೋದಂಥ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಮೊಬೈಲ್ನ ಕೊಟ್ಟರೆ ಅವರು ನಿಮಗೆ ನಿಮ್ಮ ಮೊಬೈಲ್ದು ಒಂದು ಸೈನ್ ಮಾಡಿಸ್ಕೊತಾರೆ. ಸೊ ಬರುವಾಗ ನೀವು ನಿಮ್ಮ ಮೊಬೈಲ್ನ ತೊಗೊಂಡು ವಾಪಸ್ ಬರ್ಬೋದು ಅಂತ ಹೇಳ್ತೀನಿ. ತುಂಬಾ ಸೇಫ್ ಆಗಿರುತ್ತೆ, ಆ ಥರ ಎಲ್ಲ ಏನಿಲ್ಲ. ಆ ಚೀಟಿನ ಏನು ಕೊಟ್ಟಿರ್ತಾರಲ್ಲ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಅದನ್ನು ಕಳ್ಕೊಳ್ಬಾರ್ದು ಅಂತ ಹೇಳ್ತೀನಿ. ಸೊ ಅದು ಬಿಟ್ಟರೆ ಈ ಸೈಡ್ ಏನು ನೋಡ್ತಾ ಇದ್ರಲ್ಲ ಇಲ್ಲೇ ಅಂತಲೇ ಹೇಳ್ಬೋದು ಮೊಬೈಲು. ಅದಾದಮೇಲೆ ನಾವು ಅದೆಲ್ಲನೂ ಮುಗಿಸ್ಕೊಂಡು ಮಾಡಿ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮಾಡಿ ಬರೀ ಟೆಂಪಲ್ಸ್ಗಳೇ ಆಯಿತು. ನನ್ನ ಮಗಳಿಗೂ ಸ್ವಲ್ಪ ಏನಾದರೂ ಎಂಜಾಯ್ಸ್ ಮಾಡೋಣ ಅಂತ ಅಂದ್ಕೊಂಡು ಆ ಒಂದು ನಮ್ಮ ಹೋಟೆಲ್ ಪಕ್ಕದಲ್ಲಿ ಏನು ಹೇಳಿದ್ನಲ್ಲ ಪಾರ್ಕು, ಆ ಒಂದು ಪಾರ್ಕಿಗೆ ನಾವು ಎಂಟರ್ ಆಗಿರೋದು. ಪಾರ್ಕಿಗೆ ಪರ್ ಹೆಡ್ 20 ರೂಪೀಸ್ ಅಂತ ಏನೋ ಇತ್ತು ಅಷ್ಟೇ. ಸೊ ಒಳಗಡೆ ಬಂದರೆ ನಿಮಗೆ ನೀವೇನಾದರೂ ಆಟ ಆಡೋಕ್ಕೆಲ್ಲ ತುಂಬ ಜನ ಇದ್ದರೆ ಅವರೆಲ್ಲ ನೀವು ಪೇ ಮಾಡಿ ಆಟ ಆಡಬೇಕಾಗುತ್ತೆ. ಹಾಗೆ ನೋಡ್ಬೋದು ನೀವು ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಈ ಥರ ಎಲ್ಲ ತುಂಬಾ ಥೀಮ್ಸ್ಗಳನ್ನೆಲ್ಲ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬರ್ತಿತ್ತು. ಬಟ್ ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ ಆ ಡೇ. ಎಲ್ಲ ಟೆಂಪಲ್ಸ್ ಎಲ್ಲ ಹೋಗಿ ಬಂದು ಸುಸ್ತಾಗಿರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಫೋಟೋಸ್ ತೊಗೊಂಡಿಲ್ಲ. ಹಾಗೆ ಈ ಥರ ಮಕ್ಕಳಿಗೆ ಆಟ ಆಡಿಸೋದು, ಟ್ರೈನ್ ಆಗಿರಲಿ, ಏನು ಇರುತ್ತಲ್ಲ ಬಾಲ್ಸದು, ಅದೆಲ್ಲ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು. ಸೊ ನಾವು ಟ್ರೈನ್ ಆಡ್ಸೋಣ ನನ್ನ ಮಗಳಿಗೆ ಅಂತ ಅಂದ್ಕೊಂಡು ಈ ಒಂದು ಟ್ರೈನ್ಗೆ ಕುತ್ಕೊಂಡಿದ್ವಿ. ಸೊ ಇಲ್ಲಿನ ಫೀಸ್ ಬಂದುಬಿಟ್ಟು 50 ರೂಪೀಸ್ ಇರುತ್ತೆ. ಸೊ ಪರ್ ಪರ್ಸನ್ಗೆ 50 ರೂಪೀಸ್ ಕೊಟ್ಬಿಟ್ಟು ನೀವು ಈ ಒಂದು ಟ್ರೈನನ್ನು ಎಂಜಾಯ್ ಮಾಡ್ಬೋದು. ಸೊ ನೋಡ್ಬೋದು ನಾವು ಇದನ್ನು ಇವೆಲ್ಲ ಜಾತ್ರೆಯಲ್ಲಿ ಬಂದಿರ್ತಾವಲ್ಲ, ನಾವೆಲ್ಲ ಚಿಕ್ಕ ವಯಸ್ಸಿನೆಲ್ಲ ಆಟ ಆಡಿರ್ತೀವಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು ಇವೆಲ್ಲನೂ. ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಲಾಸ್ಟಿಗೆ ನಾವು ನಮ್ಮ ಒಂದು ಲಾಸ್ಟ್ ಡೇ ಬಂದು ನಮ್ಮ ಜರ್ನಿ ಸೇಮ್ ಲೈಕ್ ನಾವು ನೈಟ್ 10:40 ಬುಕ್ ಮಾಡಿದ್ವಿ. ಸೊ ಅಲ್ಲಿವರೆಗೂ ನಾವು ಏನು ಮಾಡೋಣ, ಈವ್ನಿಂಗ್ ನಮ್ಮದೆಲ್ಲ ಟೆಂಪಲ್ಸ್ ಎಲ್ಲ ಮುಗ್ದೋಯ್ತಲ್ಲ ನೋಡೋದು. ಸೊ ಈವ್ನಿಂಗ್ ಏನು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ಒಂದು ಪಕ್ಕದಲ್ಲಿ ಪಾರ್ಕಲ್ಲಿ ನಾವು ಬಂದ್ವಿ. ಬಿಕಾಸ್ ನಮ್ಮ ಲಗೇಜಸ್ ಎಲ್ಲ ತೊಗೊಳ್ಳೋದು ಅದೆಲ್ಲ ಇಲ್ಲೇ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಸೊ ಈ ಪಾರ್ಕಲ್ಲಿ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ಬಂದಿದ್ವಿ. ಸೊ ನೋಡ್ಬೋದು ಈ ಬಾಲ್ಸ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಅಂತ ಹೇಳ್ಬೋದು ನನ್ನ ಮಗಳು. ಸೊ ಈ ಒಂದು ಪಾರ್ಕ್ ಬಂದು ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ತಿರುಪತಿಗೆ ಬಂದಾಗ ಬರೀ ಟೆಂಪಲ್ಸ್ಗಳನ್ನೇ ನೋಡ್ತಾ ಇದ್ದೀವಿ, ಏನಾದರೂ ಬೇರೆದು ಮಗಳಿಗೆ ಏನಾದರೂ ಲೈಕ್ ಮಕ್ಕಳಿಗೆ ನೀವು ಬೇರೆ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸ್ಬೇಕು, ಅವರು ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಅವ್ರಿಗೆ, ಬಿಕಾಸ್ ಆ ಏಜಲ್ಲಿ ಆ ದೇವ್ರ ಬಗ್ಗೆ ಹೇಳೋಕ್ಕೋದ್ರೆ ಆ ಥರ ಎಲ್ಲ ನಾವೇನೋ ಹೇಳೋಕ್ಕೋದ್ರೆ ಅವ್ರಿಗೇನು ಅಷ್ಟೊಂದು ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಈ ಥರ ಪಾರ್ಕಲ್ಲಿ ಕರ್ಕೊಂಡು ಅವ್ರಿಗೂ ಸ್ವಲ್ಪ ಏನು ಟ್ರಿಪ್ಪಿಗೆ ಬಂದಿದ್ವಿ, ಏನು ಮಾಡಿದ್ವಿ ಅಂತ ಅವರಿಗೆ, ಬಿಕಾಸ್ ಈ ಏಜಲ್ಲಿ ಅವರಿಗೆ ಆಟ ಆಡಿದ್ದಷ್ಟು ನೆನಪಿಡ್ತಾರೆ. ಸೊ ಅದಕ್ಕೋಸ್ಕರ ಸೊ ನೀವು ಏನಾದರೂ ಆಟ ಆಡಿಸ್ತೀನಿ ಅಂತಂದರೆ ಈ ಒಂದು ಪಾರ್ಕನ್ನು ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ದೊಡ್ಡದಾಗಿತ್ತು ಅಂತಲೇ ಹೇಳ್ಬೋದು ಈ ಪಾರ್ಕು. ಸೊ ಒಳಗಡೆ ಬಂದರೆ ನಮಗೆ ಎಲ್ಲ ಪ್ರತಿಯೊಂದು ಐಟಮ್ಸ್ ಇರ್ತದೆ, ಇವನ್ ಏನು ತಿನ್ನೋಕ್ಕಿರುತ್ತಲ್ಲ, ಸೊ ಅದೆಲ್ಲನೂ ಕೂಡ ತುಂಬಾ ಸ್ಟಾಲ್ಸ್ಗಳಿದು ಅಂತಲೇ ಹೇಳ್ಬೋದು. ಐಸ್ ಕ್ರೀಮ್ ಸ್ಟಾಲ್ ಆಗಿರಲಿ, ಸೊ ಪ್ರತಿಯೊಂದು ಸ್ಟಾಲ್ಸು ಇತ್ತು ಅಂತಲೇ ಹೇಳ್ಬೋದು. ಏನಾದರೂ ತಿಂತೀರಾ ನೀವು ಅಂದರೆ ಪಿಜ್ಜಾ, ಬರ್ಗರ್ ಆ ಥರ ಎಲ್ಲನೂ ಕೂಡ ಸಪ್ರೇಟಾಗಿ ಒಂದು ಸ್ಟಾಲ್ ಇತ್ತು ಅಂತ ಹೇಳ್ಬೋದು. ಫ್ರೆಂಚ್ ಫ್ರೈಸು, ಬಜ್ಜಿ ಆ ಥರ ಎಲ್ಲ ತಿಂತೀರಾ ಅಂದರೆ ಅದನ್ನು ಮಾಡ್ಬೋದು. ಹಾಗೆ ಇನ್ನೊಂದು ಏನಂದರೆ ತುಂಬಾ ಚೆನ್ನಾಗಿ ಅನಿಸಿರೋದು ಈ ಥರ ಐಡಲ್ಸ್ಗಳನ್ನೆಲ್ಲ ಅವರು ಮಾಡಿದರು. ಇದು ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ಲೈಕ್ ಪಾಟ್ರಿ ಐಡಲ್ ಹೆಂಗಿರುತ್ತೆ, ಲಾಂಡ್ರಿದು ಹೆಂಗಿರುತ್ತೆ, ಸೊ ಪ್ರತಿಯೊಂದನ್ನು ಕೂಡ ಈ ಥರ ಐಡಲ್ ಮಾಡಿಬಿಟ್ಟು ತೋರಿಸಿದ್ರು. ಸೊ ಈ ಒಂದು ಕಾನ್ಸೆಪ್ಟನ್ನ ಮಕ್ಕಳಿಗೆ ಹೇಳ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬೇಗ ಅರ್ಥ ಮಾಡ್ಕೊತಾರೆ. ಹಾಗೆ ಐಡಲ್ಸ್ಗಳು ಕೂಡ ತುಂಬಾ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಅದಾದರೆ ಆ ಕಡೆ ಸೈಡ್ ಬಂದರೆ ಪಾರ್ಕ್ ಏರಿಯಾ, ಲೈಕ್ ಮಕ್ಕಳಿಗೇನು ಆಟ ಆಡೋದಿರುತ್ತಲ್ಲ ಅದೆಲ್ಲ ಇತ್ತು ಬೇಸಿಕ್ಸ್ ಆಗಿ. ಇದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಫ್ರೆಂಚ್ ಫ್ರೈಸ್ನ ಹಾಗೆ ಅದು ಏನಂದರೆ ಗಾರ್ಲಿಕ್ ಶಾರ್ಟ್ಸ್ ಅಂತ ಅದು, ಸೊ ಅದನ್ನು ಕೂಡ ಎಂಜಾಯ್ ಮಾಡಿ ಈ ಕಡೆ ಪಾರ್ಕಲ್ಲಿ ಜೋಕಾಲಿ ಅವೆಲ್ಲ ಫ್ರೀ ಆಗಿರುತ್ತೆ. ಸೊ ಜೋಕಾಲಿ, ಜಾರ ಬಂಡಿ ಅವೆಲ್ಲ ಫ್ರೀಯಾಗಿ ಆಟ ಆಡ್ಬೋದು, ಅದನ್ನೆಲ್ಲ ಆಟ ಆಡಿಸ್ತಿದ್ವಿ. ಹಾಗೆ ಕೆಲವೊಂದು ಪೇಯಬಲ್ ಆಗಿತ್ತು, ಲೈಕ್ 50 ರೂಪೀಸ್ ಪರ್ ಪರ್ಸನ್ಗೆ. ಹಾಗೆ ಪ್ರತಿಯೊಂದು ಏನೇ ಜಾತ್ರೆಯಲ್ಲಿ ಏನು ಬರುತ್ತಲ್ಲ, ಸೊ ಅದೆಲ್ಲನೂ ಕೂಡ ಇಲ್ಲಿಗಿತ್ತು ಅಂತ ಹೇಳ್ಬೋದು. ಹಾಗೆ ಹಾರ್ಸ್ ರೈಡಿಂಗ್ ಕೂಡ, ಹಾರ್ಸ್ ಮಾಡ್ತೀನಿ, ಹಾರ್ಸ್ನ ಮಾಡ್ಬೋದು.
ಹಾಗೆ ಹೀಗೆ ಜಾರ ಬಂಡಿ ಎಲ್ಲ ನನ್ನ ಮಗಳೂ ಕೂಡ ಆಡ್ತಾ ಇದ್ಲು, ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಈ ಒಂದು ಪಾರ್ಕ್ಗೆ. ಸೊ ಈ ಪಾರ್ಕನ್ನು ನೀವು ಕನ್ಸಿಡರ್ ಮಾಡ್ಬೋದು ಮಕ್ಕಳೇನಾದರೂ ಇದ್ದರೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇತ್ತು. ಲೈಕ್ ಆ ಸೈಡ್ ಹೋದರೆ ವಾಟರ್ದು ಅದು ಕಂಪ್ಲೀಟ್ಲಿ ಎಲ್ಲನೂ ಪ್ರತಿಯೊಂದೂ ಇನ್ಕ್ಲೂಡ್ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಪಾರ್ಕಲ್ಲಿ. ಹಾಗೆ ಅಲ್ಲಿ ಡಾನ್ಸ್ ಕೂಡ ನಡೀತಾ ಇತ್ತು. ಬಿಕಾಸ್ ದಿಸ್ ಡೇ ವಾಸ್ 26 ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಅಲ್ಲಿ ಸಾಂಸ್ಕೃತಿಕ ಡ್ಯಾನ್ಸ್ಗಳು ಕೂಡ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಮಕ್ಕಳು ರೆಡಿಯಾಗಿಬಿಟ್ಟು ಭರತನಾಟ್ಯನೆಲ್ಲ ಆಟ ಮಾಡ್ತಾಯಿದ್ರು. ಅದನ್ನು ಕೂಡ ನಿಮಗೆ ನಾನು ಲಾಸ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ನಾವು ಸ್ವಲ್ಪ ಹೊತ್ತು ಟೈಮು ಈ ಪಾರ್ಕಲ್ಲಿ ಸ್ಪೆಂಡ್ ಮಾಡಿ ಅವಳಿಗೆಲ್ಲ ಪ್ರತಿಯೊಂದು ಆಟಗಳನ್ನೆಲ್ಲ ಆಡಿಸ್ಕೊಂಡ್ಬಿಟ್ಟು ಸೊ ನೆಕ್ಸ್ಟು ಆ ಸೈಡ್ ಬಂದರೆ ಬೋಟಿಂಗ್ ಎಲ್ಲ ಇತ್ತು. ಸೊ ಸ್ವಲ್ಪ ಹೊತ್ತು ನಾವು ಬೋಟಿಂಗಲ್ಲಿ ಕೂಡ ಎಂಜಾಯ್ ಮಾಡಿದ್ವಿ. ಹೋಪ್ಸು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಸೈಡ್ ಬಂದರೆ ಬೋಟಿಂಗಿಗೆ ಚಾರ್ಜಸ್ ಇತ್ತು. ಸೊ ಪರ್ ಪರ್ಸನ್ 30 ರೂಪೀಸ್ ಅಷ್ಟೇ ಇತ್ತು. ಸೊ ಅದನ್ನ ನಾವು ಈ ಒಂದು ಇಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಬೋಟಿಂಗ್ನು ಕೂಡ ಕೆಳಗಡೆ ಫಿಶಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕ ಫಿಶಸ್ಗಳೆಲ್ಲ ಇತ್ತು. ಸೊ ಅದನ್ನು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಲಾಸ್ಟ್ ಡೇ ಆಫ್ ದ ಟ್ರಿಪ್ ಬ್ಲಾಗ್ ಅಂತ ಹೇಳ್ತೀನಿ. ಇದೇನು ಸೆಗ್ಮೆಂಟ್ ನೋಡ್ತಾ ಇದ್ದೀರಲ್ಲ, ಸೊ ಲಾಸ್ಟ್ ಡೇ ಲಾಸ್ಟ್ ಮಿನಿಟ್ಸ್ ಅಂತ ಹೇಳ್ಬೋದು. ತಿರುಪತಿಯಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. 3 ಡೇಸ್ ನಮಗೆ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಪ್ರತಿಯೊಂದು ಟೆಂಪಲ್ಲು ತುಂಬಾ ಬ್ಲೆಸ್ಡ್ ಫೀಲ್ ಅನಿಸ್ತು, ತುಂಬ ಚೆನ್ನಾಗಿತ್ತು, ಒಂಥರ ಪೀಸ್ಫುಲ್ ಅನಿಸ್ತು ಮೈಂಡ್ ಅಂತಲೇ ಹೇಳ್ಬೋದು ಇವೆಲ್ಲ ಟೆಂಪಲ್ಸ್ಗೆ ನಾವು ಬಂದಿರೋದ್ರಿಂದ. ಸೊ ಯಾರೆಲ್ಲ ಟ್ರಿಪ್ಪನ್ನು ನೀವು ತಿರುಪತಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ಲ, ಸೊ ಅವರೆಲ್ಲ ಬೆಂಗಳೂರಿಂದ ಪ್ಲ್ಯಾನ್ ಮಾಡ್ತಿದ್ರೆ ನಿಮಗೆ ಡೈರೆಕ್ಟ್ ಬಸ್ ಫೆಸಿಲಿಟಿ ಇರುತ್ತೆ. ತುಂಬ ಚೆನ್ನಾಗಿ ಆರಾಮಾಗಿ ನೀವು ಬಸ್ನಲ್ಲಿ ಬರ್ಬೋದು ಅಂತ ಹೇಳ್ತೀನಿ. ನೀವು ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅಂತ ಹೇಳ್ತೀನಿ. ಡಿಫ್ರೆಂಟ್ ಸಾಂಗ್ಸ್ಗಳಿಗೆ ತುಂಬಾ ಚೆನ್ನಾಗಿ, ಆಂಧ್ರ ಪ್ರದೇಶ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ತೆಲುಗು ಸಾಂಗ್ಸ್ಗಳಿಗೆ ಅವರು ಒಂದು ಡ್ಯಾನ್ಸ್ ಮಾಡೋವಂಥದ್ದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಮಕ್ಕಳು ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ನಂಗೆ ಅದೇ ನೋಡೋಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹೆಣ್ಮಕ್ಳು ಎಸ್ಪೆಷಲಿ ಭರತನಾಟ್ಯಂ ಆ ಒಂದು ಅಟೈರ್ ಹಾಕ್ಕೊಂಡಾಗ ನನಗೆ ಸಖತ್ ಇಷ್ಟ ಅದನ್ನೆಲ್ಲ ನೋಡೋಕ್ಕೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಸೊ ತುಂಬಾ ಚೆನ್ನಾಗಿ ಬೇರೆ ಬೇರೆ ಡ್ಯಾನ್ಸ್ಗಳನ್ನೆಲ್ಲ ಇಲ್ಲಿ ಮಾಡ್ತಾಯಿದ್ರು. ಸೊ ಅದನ್ನು ನಾವು ಏನು ಮಾಡೋಣ ಲಾಸ್ಟ್ಗೆ ಅಂದ್ಕೊಳ್ತಾ ಇದ್ವಿ. ಬಸ್ಸು ಇನ್ನೂ ಒಂದು 2 ಅವರ್ಸ್ ಇತ್ತು. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು, ವರ್ತ್ ಟೈಮ್ ಅಂತಲೇ ಹೇಳ್ಬೋದು. ಈ ಒಂದು ಡ್ಯಾನ್ಸ್ನ ನಾವು ಆಲ್ಮೋಸ್ಟ್ ಎಂಜಾಯ್ ಮಾಡಿದ್ವಿ. ಹಾಗೆ ಈ ಥರ ನೋಡ್ಬೋದು ನೀವು, ಈ ಥರನೂ ಗೊಂಬೆ ಟೈಪು ಮಕ್ಕಳಿಗೆ ತುಂಬಾ ಭಯ ಆಗುತ್ತಲ್ಲ, ಭಯನೂ ಆಗುತ್ತೆ. ಮೀನ್ವೈಲ್ ಅವರು ತುಂಬಾ ಇಷ್ಟನೂ ಪಡ್ತಾರೆ ಅಂತಲೇ ಹೇಳ್ಬೋದು ಈ ಥರ ಗೊಂಬೆಗಳನ್ನು. ಸೊ ಗ್ರೂಪ್ ಡ್ಯಾನ್ಸು ಇತ್ತು, ಹಾಗೆ ಸೋಲೋ ಡ್ಯಾನ್ಸ್ ಕೂಡ ತುಂಬ ಜನ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಲೈಕ್ ನೈಟ್ಗೆ ಡಿನ್ನರ್ ಮಾಡೋಣ ಅಂತ ಹೇಳಿ ಅಲ್ಲೇ ಎದುರುಗಡೆ ನಮ್ಮ ಹೋಟೆಲ್ ಎದುರುಗಡೆನೇ ಇರುವಂಥ ಒಂದು ಹೋಟೆಲ್ಗೆ ನಾವು ಡಿನ್ನರ್ನ ಮಾಡಿಕೊಂಡು ಅಲ್ಲಿಂದ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ಸೇಮ್ ಬ್ಯಾಂಗ್ಳೂರ್, ಲೈಕ್ ತಿರುಪತಿಯಿಂದ ಬ್ಯಾಂಗ್ಳೂರ್ಗೆ ಬರುವಂಥ ಒಂದು ಯೋಲೋ ಬಸ್ಸು ಇತ್ತು. ಸೊ ಆ ಬಸ್ಸಲ್ಲಿ ನಾವು ಸೇಮ್ ಪ್ರೈಸಲ್ಲಿ ಆ ಒಂದು ಬಸ್ ಇತ್ತು. ತುಂಬ
ಚೆನ್ನಾಗಿತ್ತು ಜರ್ನಿ ಅಂತಲೇ ಹೇಳ್ಬೋದು. ಕಂಫರ್ಟೇಬಲ್ ಆಗಿತ್ತು ಈ ಒಂದು ಬಸ್ನಲ್ಲಿ ನಮ್ಮ ಒಂದು ಜರ್ನಿನ ಬ್ಯಾಕ್ ಟು ಬೆಂಗಳೂರು ಅಂತಲೇ ಹೇಳ್ಬೋದು. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್.